ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಓಂಕಾರಪ್ಪ ಅಂತ. ನಾನು ಅಖಿಲ ಭಾರತ ಸುಸಂಘಟಿತ ಸೋಯಾ ಅವರೆ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕು ಬೆಂಗಳೂರು ಇಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಯಾ ಅವರೆ ಒಂದು ಅದ್ಭುತವಾದ ಬೆಳೆ ಅಥವಾ ಮಿರಾಕಲ್ ಕ್ರಾಪ್ ಅಥವಾ ವಂಡರ್ ಕ್ರಾಪ್ ಅಂತ ಹೇಳ್ತೀವಿ. ಏಕೆಂದರೆ ಸೋಯಾ ಅವರೆಯಲ್ಲಿ ಶೇಕಡ 40ರಷ್ಟು ಪ್ರೋಟೀನ್ ಅಂಶ ಮತ್ತು 20ರಷ್ಟು ಎಣ್ಣೆ ಅಂಶ ಹಾಗೂ 34ರಷ್ಟು ಸಸ್ಯರಜನಕ ಇರ್ತದೆ. ಕೃಷಿ ಮೇಳದ ಸೋಯಾ ಅವರೆ ತಾಕಿನಲ್ಲಿ ವಿವಿಧ 4 ಸೋಯಾ ಅವರೆ ತಳಿಗಳನ್ನು ಇಲ್ಲಿ ಬಿತ್ತನೆ ಮಾಡಿ ಬೆಳೆದಿದ್ದೇವೆ. ಮೊದಲನೇದಾಗಿ ಇದು KBS 23 ಅಂತ ಅಲ್ಪಾವಧಿ ತಳಿ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿ. ವರ್ಷದ ಎಲ್ಲ ಕಾಲದಲ್ಲಿಯೂ ನಾವು ಬೆಳಿಬೋದು. 13ರಿಂದ 14 ಕ್ವಿಂಟಾಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ. ಇದನ್ನು ರೈತರು ವರ್ಷದ ಎಲ್ಲ ಕಾಲದಲ್ಲೂ ಬೆಳಿಬೋದು. ಮುಖ್ಯವಾಗಿ ಮುಂಗಾರು ಬೆಳೆಗೆ ಇದು ಭಾಳ ಸೂಕ್ತವಾದ ತಳಿ. ಎರಡನೇ ತಳಿ ಬಂದು KBVS 1 ಅಥವಾ ಕರುಣೆ ಅಂತ ಹೇಳ್ಬಿಟ್ಟು ತರಕಾರಿ ಸೋಯಾ ಅವರೆ ತಳಿ. ಕಾಯಿಗಳು ತುಂಬ ದಪ್ಪ ಇರ್ತವೆ ಮತ್ತು ಕಾಳುಗಳು ಸಹ ತುಂಬ ದಪ್ಪ ಇರ್ತವೆ. ನೋಡಿ, ಇದರ ಸಿಪ್ಪೆ ತುಂಬ ತೆಳುವಾಗಿರುತ್ತೆ. ತರಕಾರಿ ಸೋಯಾ ಅವರೆ ಕಾಯಿ ಮತ್ತು ಕಾಳನ್ನು ಇಲ್ಲಿ ಬಿಡಿಸಿಟ್ಟಿದ್ದೀನಿ. ನೀವು ಸೋಯಾ ಕಾಯಿಯನ್ನು ಬಿಡಿಸಿದಾಗ ಈ ಥರ ಬೀಜ ಸಿಗುತ್ತೆ ನಿಮಗೆ. ನೋಡಿ, ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಇದನ್ನು ನೋಡಿದರೆ ನಿಮಗೆ ತಿನ್ನಬೇಕು ಅನಿಸ್ತದೆ. ತಿನ್ಬೋದು, ನೀವು ಟೇಸ್ಟ್ ಮಾಡಿ ನೋಡ್ಬೋದು. ತುಂಬ ಸ್ವೀಟಾಗಿರುತ್ತೆ. ಹಸಿ ಕಾಳು ಸಹ ತಿನ್ಬೋದು. ಬಟ್ ಇದನ್ನು ಬೇಯಿಸಿದಾಗ ಇದಕ್ಕೆ ಒಂದು ಪ್ರತ್ಯೇಕವಾದ ಸ್ವಾದ ಬರ್ತದೆ. ನೀವು ಯಾವುದೇ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋದಾಗ ಇದರದ ಕಾಯಿಯನ್ನೇ ನಿಮಗೆ ಬೇಯಿಸ್ಕೊಡ್ತಾರೆ, ಕಾಯಿ ಅಥವಾ ಕಾಳನ್ನು. ಅದನ್ನು ನೀವು ಹಾಗೆ ತಿನ್ಬೋದು. ಎಕರೆಗೆ ಸುಮಾರು 30ರಿಂದ 40 ಕ್ವಿಂಟಲ್ ಹಸಿ ಕಾಯಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ರೈತರು ಇದನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಪಾಟ್ಗಳಲ್ಲಿ ಸಹ ಮನೆ ಮೇಲ್ಗಡೆ ಅಥವಾ ನಿಮ್ಮ ಮನೆ ಮುಂದ್ಗಡೆ ಇರ್ತಕ್ಕಂಥ ಜಾಗದಲ್ಲಿ ಇದನ್ನು ಬೆಳೆದು ಮನೆಗೆ ಉಪಯೋಗಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಇದು 3ನೇ ತಳಿ. ಇದು JS 335 ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಕ್ಕಂಥ ತಳಿ ಇದು. ಸೊ ಇದು ಭಾರತದ ಎಲ್ಲ ರಾಜ್ಯಗಳಿಗೂ ಸೂಕ್ತವಾದಂಥ ತಳಿ ಇದು. ಇದನ್ನು ಸಹ ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಒಂದು ಎಕರೆಗೆ ಸುಮಾರು 12ರಿಂದ 13 ಕ್ವಿಂಟಾಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ ಇದು. 4ನೇ ತಳಿ RKS 18 ಅಂತ ಹೇಳ್ಬಿಟ್ಟು ಅಲ್ಪಾವಧಿ ತಳಿ. ಅಂತರ ಬೆಳೆಗೆ ಭಾಳ ಸೂಕ್ತವಾದಂಥ ತಳಿ ಇದು. ಎಕರೆಗೆ ಸುಮಾರು 10ರಿಂದ 13 ಕ್ವಿಂಟಾಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ. ಇಲ್ಲಿ ಈ ಎಲ್ಲ ತಳಿಗಳ ಮಾಹಿತಿ ಮತ್ತು ಬೀಜದ ಲಭ್ಯತೆ ಮತ್ತು ಸೋಯಾ ಅವರೆಯ ಬೇಸಾಯ ಕ್ರಮದ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಬೇಕಿದ್ದರೂ ಕೃಷಿ ಮೇಳದ ತಾಕುಗಳಿಗೆ ನೀವು ಬಂದಾಗ 2ನೇ ಗೇಟಲ್ಲಿ ನೀವು ಎಂಟ್ರಿ ಕೊಟ್ಟರೆ ಇಲ್ಲಿ ಬಲಗಡೆಗೆ ಸೂರ್ಯಕಾಂತಿ ಇರ್ತದೆ, ಎಡಗಡೆಗೆ ನಮ್ಮ ಸೋಯಾ ಅವರೆ ತಾಕಿರ್ತದೆ. ನಮ್ಮ ಸೋಯಾ ಅವರೆ ತಾಕಿಗೆ ಬಂದಾಗ ಇಲ್ಲಿ ನಿಮಗೆ ಮಾಹಿತಿ ಕೊಡಲಿಕ್ಕೋಸ್ಕರನೇ ನಾನಿರ್ತೇನೆ ಮತ್ತು ನಮ್ಮ ಕೊಲೀಗ್ಸ್ ಆಗಿರ್ತಾರೆ. ನಮ್ಮಲ್ಲಿ ಯಾರನ್ನಾರು ಭೇಟಿ ಮಾಡಿ ನಿಮಗೆ ಬೇಕಾದಂಥ ಮಾಹಿತಿಯನ್ನು ನೀವು ಪಡೆಯಬಹುದು.